ಸೊ ನಮಸ್ಕಾರಪ್ಪ ಎಲ್ಲರಿಗೂ. ಈ ವಿಡಿಯೋ ಮಾಡೋ ವಿಷಯ ಏನಪ್ಪ ಅಂದ್ರೆ, ನಾವು ಬಂದಿದ್ವಿ ಇವತ್ತು ಮಾಲಿಗೆ ಬಂದದ್ದು ನೋಡ್ರಿ. ಅಂದ್ರೆ ಹೊಸ ಮಾಲ್ ಆಗೈತೆ ನೋಡ್ರಿ ನಮ್ಮ ಹತ್ತನೇ ತಾಲೂಕೊಳಗೆ. ಗಣಪತಿ ಗುಡಿಯಿಂದ ಒಂದು 200 ಮೀಟ್ರ್ ರೀ ಅಥವಾ 300 ಮೀಟ್ರ್ ದುರ್ಗಾ ಬಾರ್ ಹತ್ತಿರ ಇರುವ ಒಂದು ಹೊಸದ ದೊಡ್ಡ ಮಾಲ್ ಆಗೈತೆ ನೋಡ್ರಿ. ಈ ಮಾಲ್ ಏನೂ ಇಲ್ಲಪ್ಪ ಅಂದ್ರೆ ಒಂದು 4 ಮಂಜಿಲ್ ಐತೆ ನೋಡ್ರಿಪ್ಪ. ಅಂದ್ರೆ 4 ಮಂಜಿಲ್ ಐತೆ ನೋಡ್ರಿ. ಇಲ್ಲಿ ನಿಮಗೆ ಏನೇನು ಬೇಕಾದೆಲ್ಲ ಸಾಮಾನುಗಳು ಸಿಗ್ತಾವೆ ನೋಡ್ರಿಪ್ಪ. ಇಲ್ಲಿ ಏನೇನಪ್ಪ ಸಾಮಾನು ಅಂದ್ರೆ, ಒಂದು ಮನೇಲಿ ಏನೇನು ಬಳಸ್ತಾರೆ ನೋಡ್ರಿ ಸಾಮಾನುಗಳ, ಬಾಂಡೆ ಹಿಡ್ಕೊಂಡು ಅಡುಗೆ ಮಾಡೋ ಸಾಮಾನು ತನಕ ಎಲ್ಲ ಸಿಗ್ತಾವೆ ನೋಡ್ರಪ್ಪ. ಆಮೇಲೆ ಮದುವೆ ಸಂತೆ ಕೂಡ ಸಿಗ್ತಾವೆ ನೋಡ್ರಪ್ಪ. ಇಲ್ಲಿ ನೀವೇನಾದರೂ ಮದುವೆ ಮಾಡ್ಬೇಕಂತ ಅಂದ್ಕೊಂಡಿದ್ರಂದ್ರೆ ಈ ಮಾಲ್ನಾಗ ಬಂದ್ರಂದ್ರೆ ನೋಡ್ತಾ ಬರೀ ಒಂದು ಬಂಗಾರ ಒಂದು ಹೊರಗಡೆ ತೊಗೊಂಡು ಬರೋದು ನೋಡ್ರಿ. ನೀವು ಉಳಿಕಿದೆಲ್ಲ ಈ ಮಾಲ್ನಾಗ ಸಿಗ್ತಾವೆ ನೋಡ್ರಿಪ್ಪ. ಇಲ್ಲಿ ನೋಡ್ಬೋದ್ರಿ ನೀವು. ಕೊಬ್ಬರಿ ಬಾಟ್ಲಿ ನೋಡಿ ಗಾಬರಿ ಆಯ್ತು ನೋಡ್ರಿ ನಮಗೆ, ಯಾಕಂದ್ರೆ ಅಷ್ಟು ದೊಡ್ಡದ ನೋಡ್ರಿ. ನೀವು ಸೈಂಟದ ಎಲ್ಲ ಸರ್ಚ್ ಮಾಡಿ ನೋಡತ್ತೀರಿ, ಯಾಕಂದ್ರೆ ರೇಟದ ಎಲ್ಲ ಫೇಕ್ ಹಚ್ಚಾರೋ ಹೆಂಗೆ ಹಚ್ಚಾರ ನೋಡತ್ತಾನ ನೋಡ್ರಿ. ಎಲ್ಲ ಸರ್ಚ್ ಮಾಡಿ ನೋಡತ್ತಾನ್ರಿ. ಅವ್ಗೆ ಯಾವ್ದು ಬೇಕಾದ ಅದನ್ನು ಸರ್ಚ್ ಮಾಡಿ ನೋಡತ್ತಾನ್ರಿ. ಸೊ ಹುಡುಗಿ ಏನತ್ತು ಗೊತ್ತಿಲ್ಲ ರೀ, ಒಟ್ಟು ತೋಲಿಲ್ಲ. ಫೋನ್ದಾಗ ರೇಟ್ ಏನು ನೋಡಿದ್ರೆ ಒಮ್ಮೆ ಗಾಬರಿ ಆದ ನೋಡ್ರಿ. ಸೊ ಗಾಬರಿ ಆದಂದ್ರೆ ಅಂಥ ಸೈಂಟದ ರೇಟ್ ಹೆಚ್ಚಿದ್ರಬೋದು ರೀ. ಆದ್ರೆ ಉಳಿಕಿದ ಕಿರಾಣಿ ಸಂತೆ ಆಗಿರ್ಬೋದು ರೀ. ಇಲ್ಲಿದ ಸಕ್ಕರೆ, ಬೆಲ್ಲ, ಆಮೇಲೆ ರವೆ, ಆಮೇಲೆ ಎಣ್ಣೆ ಆಗಿರ್ಬೋದು ನೋಡ್ರಿ. ಹೊರಗೆ ಏನು ಕಿರಾಣಿ ಅಂಗಡಿಯಾಗ ಕೊಡ್ತಾರೆ ನೋಡ್ರಿ, ಸೇಮ್ ರೇಟಿಗೆ ಇಲ್ಲಿ ಸಿಗುತ್ತಾ ನೋಡ್ರಿ. ಯಾಕಂದ್ರೆ ಹೊರಗೆ ಕಿಲೋಗಟ್ಟೆ 2 ಕಿಲೋ ಹಿಂಗೆ ತೊಗೊಬೋದು ರೀ ಅಂಗಡಿಯಿಂದ. ಆದರೆ ಇಲ್ಲಿ 5 ಕಿಲೋ ಪ್ಯಾಕೆಟ್, 10 ಕಿಲೋದು ಪ್ಯಾಕೆಟ್ಗಳು, ಈ ರೀತಿ ಪ್ಯಾಕೆಟ್ಗಳು ಸಿಗ್ತಾವೆ ನೋಡ್ರಿ. ದೊಡ್ಡ ನಿಮ್ಗೆ ಯಾವ್ದು ಬೇಕಾದತ್ತಿ ಯಾವುದಿಲ್ಲ ಅಂಬೋದು ಪ್ಯಾಕೆಟ್ ತೊಗೊಬೋದು ನೋಡ್ರಿ. ಯಾಕಂದ್ರೆ 5 ಕಿಲೋ ಪ್ಯಾಕೆಟ್ ಕಡಿಮೆ ಹಾಕಂದ್ರೆ 10 ಕಿಲೋ ಪ್ಯಾಕೆಟ್ಗೆ ಅದಕ್ಕೂ ಒಂದು 10 ರೂಪಾಯಿ ಕಡಿಮೆ ನೋಡ್ರಿ. ಯಾವ್ದ್ರೆ ಅಂದ್ರೆ ಅಲ್ಲೇ 10 ರೂಪಾಯಿ ಬತ್ತು ನೋಡ್ರಿ. ಹತ್ರಾಗ ಒಮ್ಮೆ ಕೋಲ್ಗೇಟ್ ಅದ ನೋಡ್ಬೋದು ರೀ. ನಾವು ವಾರ ಶಾಂತಿಗೆ ಹೋದಾಗ 10 ರೂಪಾಯಿ ಕೊಟ್ಟು ಒಂದು ಕೋಲ್ಗೇಟ್ ತೊಂಬರಲ್ಲ ನೋಡ್ರಿ. ಇಲ್ಲಿ ಕೋಲ್ಗೇಟ್ ನೋಡಿ ಒಮ್ಮೆ ಗಾಬರಿಯಾಗಿ ಎದ್ದಿನ ಹೊಡಿತು ನೋಡ್ರಿ. ಇಲ್ಲಿ ನೋಡ್ಬೋದು ರೀ, ಯಾತ್ರು ಬೇಕಾದರೂ ಬಕೆಟ್ ಆಗಿರ್ಬೋದು, ಆಮೇಲೆ ಯಾವ ಥರ ಹಲವಾರು ಥರ ಎಲ್ಲ ವಸ್ತುಗಳು ಇಟ್ಟಾರೆ ನೋಡ್ರಿ. ಇಲ್ಲಿ ಬಂದ ಇವನು ಚಾಲು ಆಯ್ತು ನೋಡ್ರಿ. ಇನ್ನು ಗಪ್ಪು ಒಂದು ಟ್ಯಾವೆಲ್ ತೊಗೊಂಡು ಗಪ್ಪ ತಂತ ಚಾಲು ಮಾಡಿದ್ ನೋಡ್ರಿ. ಅಷ್ಟಾಗ ಟ್ಯಾವೆಲ್ ಕೈಯಾಗಿ ಹಿಡ್ದಿಡ್ದ ಬರೀ ದೋಸ್ತರಿಗೆ ಫೋನ್ ಮಾಡತ್ತೆ ನೋಡ್ರಿ. ವಿನೋದಕ್ಕೆ ಆಗಿರ್ಬೋದು, ಆಮೇಲೆ ಬರ್ಮೋ ಐನಾಪುರಿ ಅವ್ರಿಗೆ ಆಗಿರ್ಬೋದು. ಯಾಕಪ್ಪ ಅಂದ್ರೆ ನೋಡ್ರಿ, ಒಂದೇ ಟ್ಯಾವೆಲ್ ತೊಗೊಂಡ್ರೆ ಸಾಲ ತೆಗೆದು ಎಲ್ಲರಿಗೂ ಕೊಡತ್ತಂದ್ರೆ. ಯಾಕಂದ್ರೆ 3 ಜನ ಅಂತ ಚಡ್ಡಿ ಹಾಕ್ಕೊಂಡು ಇಲ್ಲಿ ತನಕ ಬಂದಾರ್ರಿ ಇಷ್ಟು ದಿವಸ. ಸೊ ಬರೀ ಮಾತು ಸಾಮಾನುಗಳ ಬಗ್ಗೆ ಮಾತಾಡೋತಂದ್ರೆ ಹಂಗೆ ಮಾತಾಡ್ತಾರೆ. ಹಂಗೆ ಮಾತು ದೊಡ್ಡ ಆಗ್ತವ್ರಿ. ಮಾತು ಮನೆ ಕಡಿತು ಮುಂದಿಂದ ಏನು ಹೇಳಕ್ಕೆ ನೋಡ್ರಿ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ತಂದು ಅನ್ಕೋತೀವಿ ನೋಡ್ರಿ. ಸಾಮಾನುಗಳು ಯಾವ ರೀತಿ ಅಂದ್ರೆ ಒಂದು ಅಂತ ಸಣ್ಣ ಒಂದು ಸಾಮಾನು. ಯಾಕಂದ್ರೆ ಒಂದು 4 ಮಂಜಿಲ್ ಐತಿ ನೋಡ್ರಿ. 4 3 ಮಂಜಿಲ ಒಂದೊಂದು ಥರ ಐಟಮ್ಗಳು ನೋಡ್ರಿಪ್ಪ. ಅಲ್ಲಾದಿ ಅಗದಿ ತಳಗಿಂದ ಮಾಲ್ನಾಗ ಅಲ್ಲಿ ಏನಪ್ಪ ಅಂದ್ರೆ 583 ರೂಪಾಯಿ ಮದುವೆ ಅಂತ ಸಾಧ್ಯ ನೋಡ್ರಿ. ಆಮೇಲೆ ಇವಕ್ಕೆ ಎಣ್ಣೆ ಆಗಿರ್ಬೋದು, ಆಮೇಲೆ ಬೆಲ್ಲ, ಆಮೇಲೆ ಬ್ಯಾಳಿ, ಸುಡುಗಾಡು ಶುಂಠಿ ಎಲ್ಲ ತಳಗಿನ ಮಾಲ್ನಾಗ. ಆಮೇಲೆ ಹತ್ತಿರ ಮ್ಯಾಗಿನ ಮಾಲ್ನಾಗ ಇದು ನೋಡ್ರಿ. ಈಗೇನು ನೋಡತ್ತಾರ್ರಿ ಇವ ಮ್ಯಾಗಿನ ಮಾಲ್ನಾಗ ಅದಾವ ನೋಡ್ರಿ. ಒಮ್ಮೆ ನೋಡಿ ಗಾಬರಿ ಅದು ನೋಡ್ರಿ. ಎಣ್ಣೆಗೆ ಇರ್ಬೋದು. ಆಮೇಲೆ ಇವು ನೋಡ್ರಿ ತಾಸತ್ರಿ ಇವು ಟ್ರಾವೆಲ್ ವ್ಯವಹಾರ ಮಾಡುವಲ್ಲ ನೋಡ್ರಿ. ನೋಡ್ರಿ ಅಲ್ಲಿ ಫೋನ್ ಹಚ್ಕೊಂಡನು ವಿನೋದಲ್ಲ ತನ್ನ ನೋಡ್ರಿ. ವಿನೋದ್ ಮಾಡುವಾಳ ರೇಟ್ ನೋಡು, ರೇಟ್ ಭಾಳ ಐತೆ ಅಂತ ತೊಗೊಬೇಡತ್ತ ಏನಂದು ನೋಡ್ರಿ. ಟ್ರಾವೆಲ್ ರೇಟ್ ನೋಡ್ರಿ. ಯಾಕಂದ್ರೆ ಟ್ರಾವೆಲ್ ಬೇಕಾಗಿತ್ತು, ಆ ಊರಿಗೆ ಬೇಕಾಗಿತ್ತು ನೋಡ್ರಿ. ಅವ ಅಂದದ ಕೇಳಿ ತಳಕ್ ಕೊಟ್ಟು ನೋಡ್ರಿ. ಯಾಕಂದ್ರೆ ಅವೇನಂದ್ರೆ ಟ್ರಾವೆಲ್ ತೊಗೊಂಡ್ರೆ ನಮಗೆ ಹತ್ರಾಗ ಇಲ್ಲಿ ಅಂಗಡಿಯಾಗ ಅಷ್ಟ ರೇಟ್ದಾಗ 10 ಟ್ರಾವೆಲ್ ತರ್ತಾನೆ ಬಾ ಅಂದದ ನೋಡ್ರಿ ಮನೆಗೆ. ಅದಕ್ಕೆ ಹುಡುಗನ ತಲೆ ಹೆಚ್ಚಾಗಿ ತಳಕ್ ನೋಡ್ರಿ. ಹೆಚ್ಚಾಗಿ ಹುಡುಗಿ ಬೆನ್ನ ಬರುವಂಥ ಹಾಗೆ ಬಿಡ್ಲಿ ಅನ್ನೋ ಒಂದು ಡೈಲಾಗ್ ಇರ್ಬೋದಲ್ಲ ನೀವು. ಆ ರೀತಿ ಆಗಿಬಿಟ್ಟು ನೋಡಿ. ಪ್ರತಿಯೊಂದು MRP ರೇಟ್ ಆಗಿರ್ಬೋದು, ಆಮೇಲೆ
ಒರಿಜಿನಲ್ ರೇಟ್ ಆಗಿರ್ಬೋದು ಅವರು ಎರಡೆರಡು ರೇಟ್ ಹಚ್ಚಾರ ನೋಡ್ರಿ. ಯಾಕಪ್ಪ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತಂದ. ಆದರೂ ಕೂಡ ಲಾಭ ಇಲ್ಲ, ಯಾರೂ ಕೂಡ ಈ ಕೆಲಸ ಮಾಡೋದಿಲ್ಲ ನೋಡ್ರಿ. ಯಾವುದೇ ನೀವು ಒಂದು ಸಣ್ಣ ವಸ್ತುನ ತೊಂದರೂ ಕೂಡ ಆ ವಸ್ತು ಒಳಗೆ ಏನೂ ಇಲ್ಲಪ್ಪ ಅಂದ್ರೆ ಒಂದು 500ರಿಂದ ಒಂದು 300 ತನಕ ಆಗಿರ್ಬೋದು, ಆಮೇಲೆ 200 ತನಕ ಲಾಭತ್ತಿನಲ್ಲಿ ಇವರು ಕೊಡೋದು ಇಲ್ಲಿ ನೋಡ್ರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ದೂರಿಂದ ತರ್ಸ್ಯಾರ ನೋಡ್ರಿ. ಇವತ್ತನ ಇಲ್ಲಿ ಬೈರೆ ಈ ಕವಿಸ್ತರಿಗೂ ರೇಟ್ ನೋಡಿ ನಮ್ಮದೆಲ್ಲ ಬುಡಾದಿದ್ರಿಗೆ ಗೊತ್ತು ನೋಡ್ರಿ. ಅದಕ್ಕಾಗಿ ಅಲ್ಲೆಲ್ಲ ಪಟ್ಟಣ ಬಿಟ್ಟು ಈ ಕಡೆ ಬಂದು ಬರೋಕಂತ ನೋಡತ್ತಿದ್ದು ನೋಡ್ರಿ. ಅದ್ರಲ್ಲಿ ಏನಿತ್ತು ನೋಡ್ರಿ, ನೋಡ್ಕೋತ ನಾ ಹಂಗೆ ಸಣ್ಣ ಬಂದ್ಬಿಟ್ಟು ನೋಡ್ರಿ. ನೋಡ್ಬೋದ್ರಿ ನೀವು ಬಾಂಡೆ ಈ ಕಡೆಲ್ಲ ಈ ಸೈಡೆ ಬಾಂಡೆ ಸಾಮಾನು ನೋಡ್ರಿ. ಬಕೆಟ, ಚರಿಗೆ, ಹಿಟ್ಟಿನ ಡಬ್ಬಿ, ಮತ್ತು ಈ ಸೈಡ ಕಾಟೆ ಬೆಡ್ದು ಪೋಸ್ಟರ್ ಆಗಿರ್ಬೋದು, ಆಮೇಲೆ ಒಳಗಡೆ ಹಾಸಿಗೆ ಇರ್ಬೋದು, ಅವೆಲ್ಲ ಥರ ಅದಾವೆ ನೋಡ್ರಿ. ಮತ್ತು ಇವು ಡಬ್ಬಿಗಳು ನೋಡ್ಕೋದ್ರೆ ಬೇಳೆ ಆಗಿರ್ಬೋದು, ಆಮೇಲೆ ಸಕ್ಕರೆ ಆಗಿರ್ಬೋದು, ಖಾರದ ಪುಡಿ, ಅರಿಶಿನ ಪುಡಿ ಇದನ್ನೆಲ್ಲ ಹಾಕೋದಕ್ಕೆ ತುಂಬ ಹೆಲ್ಪ್ ಆಗತ್ತೆ ನೋಡ್ರಿ. ಪ್ರತಿಯೊಂದಕ್ಕೂ MRP ರೇಟ ಆಮೇಲೆ ಒರಿಜಿನಲ್ ರೇಟ ಇಟ್ಟಾರ ನೋಡ್ರಿ. ಯಾಕಂದ್ರೆ ನಮಗೂ ಕನ್ಫ್ಯೂಸ್ ಆಗುತ್ತೆ ನೋಡ್ರಿ. ಎರಡೆರಡು ರೇಟ್ ಹಾಕತ್ತೆ ಏನೋ ರೇಟ್ ಒಂದು ಚಿಕ್ಕ ಇವರ ಬಡದಿ ಹತ್ತಾರ ಒಂದು ಏನೋ ಸಮೋಸ ಆಯ್ತು ನೋಡ್ರಿ. ನಮಗೂ ಕೂಡ ಸೊ ಭಾಳ ಅಂದ್ರೆ ಭಾಳ ಡೇಂಜರ್ ಐತೆ ನೋಡ್ರಿ. ಇದನ್ನು ನೋಡಕ್ಕೆ ಕಣ್ಣ ಪೆನ್ನ ಎಲ್ಲ ತಂಪದ ನೋಡ್ರಿ. ನಾವು ಹೋಗೋದು ಬ್ಯಾಡಲತ್ತೀವಿ ನೋಡ್ರಿ. ಅವು ಏನಂದ್ರೆ ಸುಮ್ಕ ಒಳಗೆ ಹೋಗಿ ತಿರುಗಾಡಿ ಬಂದುಬಿಟ್ಟು ಬಾ ನೋಡ್ಕೊಂಡು ಕಣ್ಣಿ ತಂಬಂದು. ಯಾಕಂದ್ರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರ ಕೈಲಿ ತೊಗೊಳೋದಾಗೋದಿಲ್ಲ. ಬರೀ ನೋಡ್ಕೊಂಡು ಬಿಡೋನು ಬಾ ತಂದು ಕರ್ಕೊಂಡು ಹೋದವ್ರಿ. ಒಳಗೆ ಹೋಗಿ ಒಂದು ಸಾಮಾನು ತೊಗೋಬೇಕಾದ್ರೆ ಕೊಟ್ಟು ಫೋನ್ ಹಚ್ಚಿ ದೋಸ್ತರಿಗೆ ಒಂದು ಟ್ಯಾಬ್ ತೊಗೊಂಡು ಬೇಡತ್ತಂದ್ರೆ ದೋಸ್ತರಿಗೆ ಫೋನ್ ಹಚ್ಚಿಕತ್ತಾನ್ರಿ. ಪ್ರತಿಯೊಂದು ವಿಷಯದಾಗ ಹಿಂಗೆ ನೋಡ್ರಿ. ಇವ ಆಮೇಲೆ ಅಂಡರ್ವೇರ್ ತೊಗೋತೀವಿ ದೋಸ್ತರಿಗೆ ಫೋನ್ ಹಚ್ತಾನೆ ನೋಡ್ರಿ. ಸೈಜ್ ಏನಂತ ಕೇಳ್ತಾನೆ. ಯಾಕಂದ್ರೆ ಇಲ್ಲಿವರೆಗೂ ಇವನ ಸೈಜ್ ಇವಾಗ ಗೊತ್ತಿಲ್ಲ ನೋಡ್ರಿ. ಸೊ ಇವೇನು ನೋಡತ್ತನ್ರಿ ಕಾಂಜಿನ ಬಾಟ್ಲಿಗಳ, ಇವೆಲ್ಲ ಬಾಟ್ಲಿ ಡ್ರಿಂಕ್ಸ್ ಮಾಡೋ ಬಾಟ್ಲಿ ನೋಡ್ರಿ. ಯಾಕಂದ್ರೆ ಅವ್ರು ದೊಡ್ಡ ಐಶ್ರಾಮ್ಗಳಾಗಿರ್ಬೋದು, ಆಮೇಲೆ ರೊಕ್ಕಿದ್ದಾರಾಗಿರ್ಬೋದು, ಆಮೇಲೆ ಕುಬೇರನ ಮಕ್ಕಳಾಗಿರ್ಬೋದು, ಅವರಷ್ಟೇ ಇಂಥ ಗ್ಲಾಸ್ದಾಗ ಕುಡಿದು ಪ್ಯಾಷನ್ ಮಾಡ್ತಾರೆ ನೋಡ್ರಿ. ಯಾಕಂದ್ರೆ ರೈತರ ಮಕ್ಕಳಿಗೇನು ಯಾವ ಮಕ್ಕಳಿಗೆ ಒಳಗಿಲ್ಲ ಎಂಬುದು ಅದಲ್ಲಿ ಗೊತ್ತೈತೆ ನೋಡ್ರಿ. ಅವರಿಗೆ ಮೇಗಿ ಬಿ ಏನು ನೋಡತ್ತಾನೆ ನೋಡ್ರಿ. ಇವ ಬಟಲ್ ಚಾ ಕುಡಿಯುವ ದೊಡ್ಡ ಪಿಕ್ಚರ್ಗಳು ನೋಡಿರ್ಬೋದು, ಅಥವಾ ದೊಡ್ಡ ಜನರ ಮನೆ ಒಳಗೆ ನೋಡಿರ್ಬೋದು. ಆಮೇಲೆ ಒಂದು ದೊಡ್ಡ ಪಾರ್ಟಿ ಆಗಿರ್ಬೋದು, ಜನರ ಪಾರ್ಟಿ, ಆ ಪಾರ್ಟಿಯಲ್ಲಿ ಆಗಿರ್ಬೋದು ನೀವು ನೋಡಿರ್ತೀರಿ ನೋಡ್ರಿ. ಆದಷ್ಟು ಎಲ್ಲಿ ಬೇಕಾದಲ್ಲಿ ಪ್ರತಿ ಒಂಥರದ್ದು ರೇಟ್ ಯಾವ ಥರ ಹಚ್ಚಾರ ಅಂಬುದು ನೋಡ್ಬೋದು ರೀ ನೀವು. ಒಂದು ಕಟ್ಟಿಗೆನ ಕಬ್ಬನ ಅದಕ್ಕೆ ಜಾಯಿಂಟ್ ಮಾಡ್ಯಾರ ಕೋರಿ. ಜಾಯಿಂಟ್ ಮಾಡಿ ರೌಂಡೆಲ್ಲ ಬೀಳ್ಬಾರ್ದಂಗೆ ಮತ್ತು ಕಬ್ಬನ ತಂತಿ ಹಾಕಿಬಿಡ್ತಾರೆ ನೋಡ್ರಿ. ಏನು ಒಟ್ಟು ಸಾಮಾನು ನೀವೇನು ವಿಚಾರ ಮಾಡೋಕೆ ಕೂತ್ಕೊಂಡು ಮುಗಿತ್ರಿ. ಇಲ್ಲಿ ನೋಡ್ರಿ ಕಲಬರ್ನಿಗಳದ ನೋಡ್ರಿ. ಅಂದ್ರೆ ಕಾಂಜಿನ ಬರ್ನಿ ಅದ ನೋಡ್ರಿ. ಇಲ್ಲಿ ಈ ಬರ್ನ್ಯಾಗ ಒಂದು ಜಾಗನ್ಯಾಗ ಬಸ್ಲಾಗ ಏನು ಮಾಡ್ರಪ್ಪ ಅಂದ್ರೆ ಇವೇನು ಕಾಂಚಿನ ಡಬ್ಬೆ ಅಂದ್ರೆ ಈಗ ಟೈಮ್ ಏನೋ ಹೋಗಿಲ್ಲಪ್ಪ ಹಣ್ಣು ನಾಲ್ಕಿನ ಒಂದು 10-15 ನಿಮಿಷ ಕಡಿಮೆ ಅಂದ್ರೆ ಒಂದು ಹಂಗೆ ಸಹಿ ಮಾಡಿ ಕೇಳ್ಕೊತೇನೆ ನೋಡ್ರಿ. ಇಲ್ಲಿ ಯಾರು ಕೊಂಡಗಾರ ನನ್ನ ಗಾಡಿ ಒಳಗೆ ಬಂದಿರಿ. ಇಲ್ಲಿದ ಸಾಮಾನು ಎಲ್ಲ ನೋಡಿ ಒಟ್ಟು ತಲೆ ಕ್ಯಾಟಿ ಬಿಟ್ಟೈತೆ ನೋಡ್ರಿ ನಮ್ಮ ಮಾತ್ರ. ಯಾಕಂದ್ರೆ ಆ ರೀತಿ ಸಾಮಾನು ನೋಡ್ರಿಪ್ಪ. ಒಂದು ಮದ್ವೆ ಸಂತೆ ಹಿಡ್ಕೊಂಡು ಮನೆಗೆ ಬಳಸುವಂಥ ಒಂದು ಚಿಕ್ಕ ಸಾಮಾನುಗಳು ಹಿಡ್ಕೊಂಡು ಪ್ರತಿಯೊಂದು ಸಾಮಾನುಗಳ ಸೊ ಒಂದು ಟಾವೆಲ್ ಹಿಡ್ಕೊಂಡು ಒಂದು ಸೀರೆ ಪ್ರತಿಯೊಂದು ಮದ್ವೆ ಸಂತೆ ಆಗಿರ್ಬೋದು, ಆಮೇಲೆ ಸಕ್ಕರೆ ಬೆಲ್ಲ, ಆಮೇಲೆ ಮದುವೆ ಮಾಡುವಂಥ ಪ್ರತಿಯೊಂದು ಸಂತೆ ರೀ. ಬಂಗಾರ ಅಂತ ನೋಡ್ರಿ. ಇಲ್ಲಿ ಬತ್ತಂದ್ರೆ ಒಂದು ಎಲ್ಲ ಸಿಗ್ತಾವ ನೋಡ್ರಿ. ಏನು ಮಿಸ್ಟೇಕ್ ಉಪಯೋಗ ಆಗುತ್ತೆ ಅನ್ಕೊಂಡದ್ದು ನೋಡ್ರಿ. ಯಾಕಂದ್ರೆ ಈ ವಿಡಿಯೋ ನೋಡಿ ಒಬ್ಬ ಅಲ್ಲಿ ಹೋಗ್ತಾರಂತ ನಾವು ಮಾಡಿದ್ವಿ ನೋಡ್ರಿಪ್ಪ. ಇದನ್ನ ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ.
ಹಂಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತೊಗೊಂಡಿ ಬಾ ಹೂನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಬರೋದ್ರಲ್ಲ ಯಾಕಂದ್ರೆ ಅಲ್ಲಾಕ್ ಬರ್ದು ಕ್ಯಾನ್ಸಲ್ ಬರ್ತಾ ಮತ್ತೆ ಹೇಳ್ತಿದ್ದೆ ಮತ್ತೆ ಬ್ಯಾಟ್ರಿ ಬರ್ದು ಕ್ಯಾನ್ಸಲ್ ಆಗುತ್ತೆ ಒಮ್ಮೆ ಶಾನೆ ಅದು ಅನ್ಬೋದ. ಪಿಕ್ಕ ಡಬ್ಬಿ ಆಗಿರ್ಬೋದು ಮ್ಯಾಲ್ಗಡೆ ಹೋಗೋ ಇದಕ್ಕೆ ಹೆಂಗೆ ಮೆಟ್ಟಿಲ್ಗೆ ಹೋದಾವ ನೋಡ್ಬೋದ್ರಿ ನೀವು. ಮಂಜಿನ 3-4 ಮಂಜಿಲ್ಲ ನೋಡ್ರಿ. ಸೊ ನಮಸ್ಕಾರ ರೀ. ಮತ್ತು ಇದೇ ರೀತಿ ಏನಾದರೂ ಹೊಸ ವಿಡಿಯೋ ಇದ್ದರೆ ವಿಡಿಯೋ ತೊಗೊಂಡು ಬರ್ತೀವಿ ರೀ. ಹೊಸ ಅಂಗಡಿ ಆಗಿರ್ಬೋದು, ಆಮೇಲೆ ಏನಾದರೂ ಒಂದು ಹೊಸ ಮಾಹಿತಿ ಆಗಿರ್ಬೋದು. ಸೊ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ತಾನೇ ರೀಸೆಂಟಾಗಿ ಹೊಸದಾಗಿ ವಿಡಿಯೋ ಮಾಡೋರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಭಾಳ ಬೇಜಾರಾಗತ್ತೆ ನೋಡಿರಿ. ಅದೆಲ್ಲರ ಒಳಗೆ ನಾವು ಒಬ್ಬರು ಕೂಡ ಭಾಳ ಬೇಜಾರಾಗೈತಿ. ಸೊ ನಮಸ್ಕಾರ ರೀ.